ಈ ಬ್ಲಾಗಲ್ಲಿ ಅವ್ನ ಮದುವೆಗೆ ನಾವು ಏನು ಗಿಫ್ಟ್ ಮಾಡ್ತೀವಿ ಅದು ಕೂಡ ಇರುತ್ತೆ. ನಾನು ಇದನ್ನು ತೊಗೊಂಡೋಗಿ ಸರ್ಪ್ರೈಸ್ ಮಾಡೋಣ ಅಂತ, ಅದು ನನಗೆ ಇಷ್ಟ ಆಗಿತ್ತು. ನೋಡೋಣ ತಗೆ ಒಂದು 5,000 ಇದ್ರೆ ತಗೋಣ ಅಂತ ಅಂದ್ಕೊಂಡೆ. ಬಟ್ ಅದು ಇಷ್ಟು ನಮಗೆ ಸೆಲೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಇದು 16 ಗ್ರಾಮ್ ಇದೆಯಂತೆ. ಇದೊಂದು ಇಷ್ಟ ಆಗಿದೆ. ನಮಸ್ಕಾರ ಎಲ್ರಿಗೂ. ಏನು ಮತ್ತೆ ಇಲ್ಲೇ ನಿಂತ್ಕೊಂಡು ಬ್ಲಾಗ್ ಶೂಟ್ ಮಾಡ್ತವ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲ ನನ್ನ ಗಾಚಾರ, ಅದಕ್ಕೆ ಆ ಥರ ಎಲ್ಲ ಏನಿಲ್ಲ. ಆ್ಯಕ್ಚುಲಾಗಿ ನಮ್ಮದು ಪರ್ಚೇಸಿಂಗ್ ಎಲ್ಲ ಮುಗೀತು, ಮನೆಗೆ ಹೋಗೋಣ ಅಂತ ಇದ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಕಾಲ್ ಮಾಡಿಬಿಟ್ಟು ನಾನು ಶೂ ಎಲ್ಲ ತೊಗೋಬೇಕು ಕಣೋ, ಒಂದು ಬೆಲ್ಟು ಶೂ ವಾಚ್ ಎಲ್ಲ ತೊಗೋಬೇಕು ಅಂತಂದ. ಸೊ ಅದರಿಂದ ಮತ್ತೆ ಇಲ್ಲೇ ಇದ್ದೀವಿ. ಅದಕ್ಕೆ ಇವನು ನನ್ನ ಗ್ರಾಚಾರ ಅಂತ ಇರೋದು. ಯಾರು ಅಪಾರ್ಥ ಮಾಡ್ಕೋಬೇಡಿ. ಯಾರು ನಮ್ಮ ಅಣ್ಣ ಅಂತ ಅಂದರೆ ನಮ್ಮ ಮಾವನ ಮಗ, ಮದುವೆ ಆಗ್ತಿರೋ ಮದುವೆ ವರ. ಸೊ ಅವನೇ ಮದುವೆ ಗಂಡು. ಇವಾಗ ಅವ್ನ ಮದುವೆಗೆ ನಾವು ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದು. ಸೊ ಅದು ಈ ನೆಕ್ಸ್ಟ್ ಈ ಬ್ಲಾಗಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಈ ಬ್ಲಾಗಲ್ಲಿ ಅವ್ನ ಮದುವೆಗೆ ನಾವು ಏನು ಗಿಫ್ಟ್ ಮಾಡ್ತೀವಿ ಅದು ಕೂಡ ಇರುತ್ತೆ. ಸೊ ಅದನ್ನು ನೋಡೋ ಕುತೂಹಲ ಇದ್ದರೆ ದಯವಿಟ್ಟು ಕೊನೆವರೆಗೂ ಈ ಬ್ಲಾಗ್ನ ಮಿಸ್ ಮಾಡದೆ ನೋಡಿ. ಸೊ ಒಂದು 10 ನಿಮಿಷಗಳ ನಂತರ ಬರ್ತಾವ್ ನೋಡಿ, ಇವನೇ ಮದುವೆ ಗಂಡು ಹೆಂಗೆ ಬರ್ತಾವ್ ನೋಡಿ. ಆಯ್ ಮಾಡಿ ನಮ್ಮ ಚಾನಲ್ಗೆ. ಸೊ ಇವಾಗ ಫಸ್ಟು ವಾಚ್ ತಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇಲ್ಲೇ ಒಂದು ಟೈಟಾನ್ ಶೋರೂಮ್ ಐತೆ, ನೋಡೋಣ ಬನ್ನಿ. ಇಲ್ಲೇ ಐ ಥಿಂಕ್ ಇಲ್ಲೇ ಫಾಸ್ಟ್ ಟ್ರ್ಯಾಗು, ಸೊನಾಟ ಎಲ್ಲ ಸಿಗ್ಬೋದು ಅನ್ಸುತ್ತೆ. ಇಲ್ಲೇ ಎಲ್ಲ ಸಿಗುತ್ತೆ. ಮೈಸೂರು ಟೈಮ್ಸಾ ಏನು ಅಲ್ಲಿ ಅದ್ರ ಕೆಳಗಡೆ ಟೈಟನ್ ಕಣೋ, ಬ್ರ್ಯಾಂಡ್ ನೇಮ್ ಲೇವು ಅಲ್ಲ. ಮೈಸೂರು ಟೈಮ್ಸ್ ಅಂದಲ್ಲ, ಮೈಸೂರು ಟೈಮ್ಸ್ ಸ್ಟೋರ್ ನೇಮ್ ಕಣೋ, ಮೈಸೂರು ಟೈಮ್ಸು. ಮದುವೆ ಗಂಡಿಲ್ಲಪ್ಪ, ಮದುವೆ ಗಂಡ ಮುಂದೆ ಬಿಡು. ಇನ್ನೆಷ್ಟು ದಿನ ಆಯ್ತು ಇನ್ನು ಮದುವೆಗೆ? 21 ದಿನಕ್ಕೆ ಅವ್ನ ಮದುವೆ. ಒಂದೊಂದು ದಿನನೂ ಲೆಕ್ಕ ಮಾಡ್ತಾರೆ ಅಣ್ಣ. ಕಾಯ್ತವನೆ ಎಷ್ಟು ದಿನಕ್ಕೆ ಬರುತ್ತೋ, ಎಷ್ಟು ಬೇಗ ಆಗ್ಬಿಡುತ್ತೋ ಅಂತ. ಸೊ ಇದಿಷ್ಟರಲ್ಲಿ ಇವಾಗ ಕನ್ಫ್ಯೂಷನ್ ಇದ್ದೀವಿ ಯಾವ್ದು ತಗೊಳ್ಳೋದು ಅಂತ. ನನಗೆ ಇದು ಅಂತ, ನನಗೂ ಇದು ಇಷ್ಟ ಆಗೈತೆ. ಅವನು ಇದು ಯಾವುದು ಪ್ಲೇನ್ ಅಲ್ಲ, ಇದು ಮತ್ತೆ ಇದರಲ್ಲಿ ಕನ್ಫ್ಯೂಸ್ ಆಗೋನೆ. ಸೊ ಅದಕ್ಕೆ ಮದುವೆಗೂ ಮುಂಚೆನೇ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ನಮ್ಮನ್ನ ಕರೆದ್ಬಿಟ್ಟು ಹುಡುಗಿ ಜೊತೆ ಮಾತಾಡ್ಕೊಂಡು ನಿಂತವನೆ. ಆ್ಯಂಡ್ ನಾವು ಅಮ್ಮಂಗೂ ಕೂಡ ತಗೋಬೇಕು. ಸೊ ನಾವು ಅಮ್ಮಿ ಸ್ವಲ್ಪ ಚಿಕ್ಕ ಸೈಜ್ ಇರೋಂಥ ವಾಚ್ ಹಾಕೋದು. ಅದಕ್ಕೆ ಇವಾಗ ಯಾವ್ದು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದು ಇಷ್ಟ ಆಯ್ತು ಅದಾ? ಗೈಸ್ ನಾವಮ್ಮ ತಗೊಂಬ ಅಂತ ಅಂತವ್ರೆ. ಇವಾಗ ಯಾವ್ದು ತಗೊಳ್ಳೋದು ಏನು ಅಂದರೆ, ಬಿಕಾಸ್ ಅವ್ರಿಗೊಂದು 10-15 ಫೋಟೋ ಕಳಿಸಿ ಅದರಲ್ಲಿ ಒಂದು ಶಾರ್ಟ್ ಲಿಸ್ಟ್ ಆಗಿ ಅವ್ರು ಯಾವ್ದು ಹೇಳ್ತಾರೆ ಅದು ತಗೋಬೇಕು. ಈ ಕತೆ ಲಾಸ್ಟ್ ಟೈಮ್ ನಡೀತಿಲ್ಲ, ಅದು ನಂಗೆ ಗೊತ್ತಾಗಲಿಲ್ಲ. ಇವನು ಈಗ ಯೋಚನೆ ಮಾಡ್ತಾನೆ ಏನು ಮಾಡೋದು ಅಂತ. ನಾನೇನು ನೀನು ಸೆಲೆಕ್ಟ್ ಮಾಡ್ತೀಯ ಅಂತ ಅಂದ್ಕೊಂಡೆ. ಹೇಳಿ ವಾಚ್ ಎಲ್ಲ ಬೇಗ ಸೆಲೆಕ್ಟ್ ಆಗ್ಬಿಡುತ್ತೆ ಅನ್ಸುತ್ತೆ ಕಣ. ಸೆಲೆಕ್ಟ್ ಆಯ್ತಾ? ಯಾವುದು? ಈ ಮದುವೆ ಆಯ್ತಿರೋರ್ನ ಯಾವತ್ತೂ ಅವ್ರ ಜೊತೆ ಬರೋಕ್ಕೆ ಹೋಗ್ಬೇಡಿ. ಬಂದರೂ ವೇಸ್ಟು, ಕೊನೆಗೆ ಅವರ ಗರ್ಲ್ ಫ್ರೆಂಡ್ನೇ ಕೇಳ್ಬಿಟ್ಟು ಅವ್ರು ತಗೊಳ್ಳೋದು. ಸೊ ಗೈಸ್ ನನಗೆ ಈ ವಾಚ್ ಇಷ್ಟ ಆಗಿತ್ತು. ಕಾಣಿಸ್ತಾ ಇದೆಯಲ್ಲ, ಇದು ಇದಲ್ಲ, ಇದು ಅದು ಕ್ಯಾಮ್ರಾದಲ್ಲಿ ಯಾವುದು ಅಂತಲೇ ಕಾಣಿಸ್ತಿಲ್ಲ ಕಣ. ಇಲ್ಲಿಂದ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ. ಈ ಮುಂದೆ ಇರೋದಲ್ಲ, ಅದು ಇದೆ ನೋಡಿ, ಅದು ನನಗೆ ಇಷ್ಟ ಆಗಿತ್ತು. ನೋಡೋಣ ತಗೆ ಒಂದು 5,000 ಇದ್ರೆ ತಗೋಣ ಅಂತ ಅಂದ್ಕೊಂಡೆ. ಬಟ್ ಅದು 22,000 ಅಂತೆ. ಇವಾಗ ಏನಾದ್ರು ತಗೊಂಡ್ರೆ ಮದುವೆ ನಿಂದ ಅವಂದ ಅಂತ ಕೇಳ್ತಾರೆ ಎಲ್ಲರೂ ಮನೇಲಿ ಅಷ್ಟೇ. ಕೊಡಿಸ್ತೀನಿ, ಬಜೆಟು ಇಲ್ಲ. ಸೊ ಅವನಿಗೆ ಮತ್ತೆ ನಮ್ಮ ಮಮ್ಮಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ನಾನು ಪ್ರಾಣ ಕೊಟ್ಬಿಟ್ಟು ಕೊಡಿಸ್ಲಿಲ್ಲ ಅಲ್ಲ. ಆಯ್ತು ಕೊಡ್ಸಪ್ಪ. ಈಗ ಅದು ಬೇಡ ಬಿಡು, ನಾನು ನಿಮ್ಮ ಅಣ್ಣನ ಮದುವೆ ನೋಡಬೇಕು. ಅದಕ್ಕೆ ಪ್ರಾಣ ಬೇಕಲ್ಲ. ಪ್ರಾಣ ಏನಿಲ್ಲ, ನಿಂದೊಂದು ಕಿಡ್ನಿನೋ ಕಣ್ಣೋ ಮಾರೋ ಬೇಡ. ಇನ್ನು ನೀನು ಒಂದು ತಗೋಬೋದು. ಗುರುಗಳೇ ಮತ್ತೆ ಸ್ಟಾರ್ಟ್ ಆಯ್ತು ಒಂದು. ಇರು ವಿಡಿಯೋ ಕಾಲ್ ಮಾಡ್ತೀನಿ. ವಿಡಿಯೋ ಕಾಲಲ್ಲಿ ಇವಾಗ ವಿಡಿಯೋ ಕಾಲ್ಗೆ ಇದು ನನಗಿದು ಇಷ್ಟ ಆಯಿತು. ನನಗೂ ಅದೇ ಇಷ್ಟ ಆಯಿತು ಆಂಟಿ. ನೋಡು ಬೇಗ ತಗೋಬಿಡ್ಲಿ ಅಂದ್ಬಿಟ್ಟು ನನಗೂ ಅದೇ ಇಷ್ಟ ಆಯಿತು ಅಂತವನೇ. ನೋಡು ಇದ್ದ ಅಥವಾ ಇದು ಆ್ಯಂಡ್ ಇದು ನೋಡು. ಅದು ತುಂಬ ಫ್ಯಾನ್ಸಿ ಆಗೋಯ್ತು ಕಣ. ಇದು ಡೀಸೆಂಟಾಗಿ ಚೆನ್ನಾಗಿ ಕಾಣಿಸ್ತೈತೆ. ಸುಮ್ಮನೆ ಅಲ್ಲ, ರಿಯಲ್ ಆಗಿ ಹೇಳ್ತಿರೋದು. ರಿಯಲ್ ಆಗಿ ಹೇಳ್ತಿದ್ಯಾ? ಸ್ಪಾನ್ಸರು? ಹಾಂ ಇದೇ ಇರಲಿ ನೋಡು, ಇದೇನಾ? ಸೊ ಗೈಸ್ ನನಗೆ ಇದಿಷ್ಟ ಆಗಿತ್ತು. ಬಟ್ ಇದು 3,000 ಸಮಥಿಂಗ್ ಅಂತ ನಮ್ಮಮ್ಮ ಇದು ಬೇಡ, ಇದು ತಗೋ ಬಜೆಟ್ ಇಲ್ಲ ಅಷ್ಟು ಅಂತ ಹೇಳಿದ್ರು. ನಾನು ಇದನ್ನು ತಗೊಂಡೋಗಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇದೊಂದು ಸ್ವಲ್ಪ ಗಮ್ಮೇನೋ ಇಲ್ಲ ಆಗಿದೆಯಂತೆ. ಸೊ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ. ಏನು ಮಾಡೋದು? ಅದನ್ನೇ ತಗೊಳ್ಳೋದು. ಇದಾ? ಇದು ಚೆನ್ನಾಗಿಲ್ವಾ? ಅದು ಚೆನ್ನಾಗೈತೆ, ನಾನು ಚೆನ್ನಾಗೈತೆ ಅಂತನಲ್ಲ.
ಬಟ್ ಒಂದು ಸ್ವಲ್ಪ ಅದು ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ತಗೊಂಡೋದ್ಮೇಲೆ ಮತ್ತೆ ಬೇಡ ಗಿಡ ಅಂತಂದರೆ ಕಷ್ಟ. ಇಲ್ಲಿವರೆಗೂ ಯಾರು ಬರೋದು ಅಂತ ಆಮೇಲೆ ನಿಮಗೆ ಸರ್ಪ್ರೈಸ್ ಕೊಡ್ತಾರೆ ನಮಗೆ ಅಷ್ಟೇ. ಇದೇ ಓಕೆ, ನನಗೂ ದುಡ್ಡು ಉಳಿತು. ಇದೇ ಪ್ಯಾಕ್ ಮಾಡಿದ್ವಿ. ಗೈಸ್ ಇನ್ನೂ ಮುಗ್ದಿಲ್ಲ ಈ ಹಣ್ಣೊಂದು ಮಾತುಕತೆ, ಇನ್ನೂ ಮಾತಾಡ್ತಾನೆ ಅವನೇ. ನಿಜ ಹೇಳ್ತಿದ್ದೀನಿ, ಈ ಲವ್ ಮಾಡ್ಸಿರೋರ ಜೊತೆ ಮತ್ತೆ ಮದುವೆ ಫಿಕ್ಸ್ ಆಗಿರೋ ಜೊತೆ ಯಾವತ್ತೂ ಎಲ್ಲೂ ಬರಕ್ಕೆ ಹೋಗ್ಬೇಡಿ. ನಾನು ಹೆಂಗಿರ್ಬೇಡ ನಿನ್ ಜೊತೆ, ನಾನೇನೋ ಮಾಡ್ತೀನಿ ನಿನ್ಗೆಲೆ. ಅದಲ್ಲಪ್ಪ, ನಿನ್ ಲವರ್ ಜೊತೆ ಇದ್ದಾಗ ಯಾವ ಲವರು ಎಲ್ಲ ಜನ ನಿಜ ಅಂತ ಅನ್ಕೊಬಿಡ್ಬೇಕು. ಇವ್ನು ಸತ್ಯನಾ ಒಂದಿನ ನಾನು ಬಾಯ್ ಬಿಡ್ತೀನಿ. ಬಾಯ್ ಬಿಡುವಂತೆ. ಸೊ ಇವಾಗ ಎಲ್ಲಿ ಹೋಗ್ತಿದ್ದೀವಿ ನಾವು ಅಂತಂದರೆ ಪೋತಿಸ್ಗೆ ಹೋಗ್ತಿದ್ದೀವಿ. ಬಿಕಾಸ್ ಅವತ್ತು ಒಂದು ಶರ್ಟ್ ಪೀಸ್ ನೋಡಿದ್ವಿ ಲೆನಿನ್ದು, ಲೈಕ್ ಅದು MLA ಮತ್ತು MP ಎಲ್ಲ ವೇರ್ ಮಾಡಿರ್ತಾರೆ ನೋಡಿರ್ತಾರೆ, ಒಳಗಡೆ ಬನ್ನಿನೂ ಕಾಣಿಸ್ತಾ ಇರುತ್ತಲ್ಲ, ಅದು ಆ ಥರ ಬಟ್ಟೆ ಹಾಕಕ್ಕೆ ನಮ್ಮ ಅಪ್ಪನಿಗೆ ಇಷ್ಟ. ಬಟ್ ಅದು ಎಷ್ಟಾಗುತ್ತೆ ಅಂತಂದ್ರು 3000 ಸಮಥಿಂಗ್. 3500 ಸಮಥಿಂಗ್ ಆಗುತ್ತೆ ಅಂತ ಅಂದರು ಜಸ್ಟ್ ಪೀಸ್ಗೆ. ನಮ್ಮ ಅಪ್ಪ ಅಷ್ಟೊಂದು ಖರ್ಚು ಮಾಡಿ ಏನು ತಗೊಳ್ಳೋದು, ಅಷ್ಟೊಂದೆಲ್ಲ ಬೇಡ, ಒಂದು 500 ಮತ್ತು 1000 ಒಳಗಡೆ ಇರೋ ಅಂದರೆ ಮೀಟ್ರಿಗೂ ಸಮಥಿಂಗ್ ಏನೋ ಹೇಳ್ತಾರಲ್ಲ, ಮೀಟ್ರಿಗೆ 3500 ಸಮಥಿಂಗ್ ಎಷ್ಟು ಹೇಳಿದ್ದು, ಅಷ್ಟಿದ್ರೆ ತಗೋಣ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಮಡ್ಸ್ಬಿಟ್ಟು ಬಂದ್ಬಿಡ್ತು. ನನಗೆ ಯಾಕೋ ಅದನ್ನೇ ತಗೋಣ ಅಂತ ಅನಿಸ್ತೈತೆ. ಬಿಕಾಸ್ ಸುಮ್ಮನೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನೋಡಿ ನಮ್ಮ ಮಮ್ಮಿಗೆ ಒಂದು ಎಷ್ಟಾಯ್ತು ಅದು 10,000 ಪ್ಲಸ್ 14,000 ಆಯಿತು ಸ್ಯಾರಿಗೆ. ಹಿಂದೆ ಮುಂದೆ ನೋಡದೆ ಕೊಡಿಸ್ಬಿಟ್ರು. ಮತ್ತು ಇವಾಗ ನನಗೂ ಬಟ್ಟೆಗೆ ಎಷ್ಟಾಗುತ್ತೆ ಅದಕ್ಕೆ ಹಿಂದೆ ಮುಂದೆ ನೋಡೇ ಕೊಡಿಸ್ಬಿಡ್ತಾರೆ. ಪಾಪ ಅವ್ರು ತಗೊಳ್ಳೋಕೆ ಮಾತ್ರ ಅಷ್ಟೊಂದು ಬೇಡ ಇಷ್ಟೊಂದು ಬೇಡ ಅಂತ. ನಮ್ಮಪ್ಪ ಮಾತ್ರ ಅಂತಲ್ಲ, ಈ ಪ್ರಪಂಚದಲ್ಲಿರೋರು ಎಲ್ಲ ತಂದೆ ಹಂಗೆ ಅಂತ ಅನಿಸುತ್ತೆ. ಅವ್ರ ಮಕ್ಕಳಿಗೆ ಮತ್ತು ಹೆಂಡತಿಗೆ ಎಷ್ಟೇ ಆದರೂ ಖರ್ಚು ಮಾಡಿ ಕೊಡಿಸ್ಬಿಡ್ತಾರೆ. ಬಟ್ ಅವ್ರಿಗೆ ತಗೋಬೇಕಾದ್ರೆ ಯೋಚನೆ ಮಾಡ್ತಾರೆ ಎಷ್ಟೊಂದು ದುಡ್ಡು ಬೇಕಾ ಅಂತ. ಸೊ ಅದು ಆಗಬಾರ್ದು ಅಂತ ಅಂದ್ಬಿಟ್ಟು ಇವಾಗ ನಾನೇ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 3000 4000 ಆಗ್ಬೋದು ಅನ್ಸುತ್ತೆ ಜಸ್ಟ್ ಬಟ್ಟೆ ಪೀಸ್ಗೆ. ಇನ್ನು ಮಿಕ್ಕಿ ಕೊಟ್ಟರೆ ನಮ್ಮ ಅಪ್ಪನೇ ಹೊಲ್ಸ್ಕೊಬಿಡುತ್ತೆ. ಕಂದ 1 ಮೀಟ್ರಿಗೆ 3000 ಸಮಥಿಂಗು. ಅಂಕಲ್ಗೆ ಬೇಕಾಗಿರೋದು 2.5 ಮೀಟ್ರು. ಇಲ್ಲ, 1 ಮೀಟರ್ಗೆ 1800 ಏನೋ, 2.5 ಮೀಟರ್, 1 ಮೀಟರ್ಗೆ 2.5 ಮೀಟರ್ ಏನೋ ಬೇಕಾಗುತ್ತೆ. ಸೊ 4000 ಸಮಥಿಂಗ್ ಏನೋ ಆಗುತ್ತೆ. ಸೊ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಅವ್ನ ಕನಸನ್ನ ನೆನ್ಸು ಮಾಡ್ಕೊಳ್ಳೋಕ್ಕೆ ಬಂದು ನಿಂತಿದ್ದಾನೆ. ಅವ್ರ ಅಪ್ಪನ್ನ ತೋರಿಸ್ತಾ ಇದ್ದಾನೆ ಎಷ್ಟು ಮೀಟ್ರ್ ಬೇಕು ಅಂತ. 1.8 ಗೈಸ್, ಇವ್ನು ಹೇಳಿದ ನಿಜ. ಒಂದು 2300 ಇದೆ, ಇದು 1800. ಸೊ ಗೈಸ್ ಫೈನಲಿ ಇದು ಸೆಲೆಕ್ಟ್ ಆಗಿದೆ. 1000 ಎಷ್ಟದು? 1800 ಪರ್ ಮೀಟರು. 1.7 ಏನೋ ಬೇಕಂತೆ. ಬಿಕಾಸ್ ಇದರಲ್ಲಿ ಏನದು ಪನ್ನನ? ಡಬಲ್ ಪನ್ನ, ಸಿಂಗಲ್ ಪನ್ನ ಇರುತ್ತಲ್ಲ, ಇದು ಡಬಲ್ ಪನ್ನ ಅಂತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ಒಂದು ಪ್ಯಾಂಟ್ ಪೀಸ್ ಕೂಡ ತಗೋಬೇಕು. ಸೊ ಗೈಸ್ ಫೈನಲಿ ಪರ್ಚೇಸ್ ಮಾಡಿದ್ವಿ. 4600 ರೂಪಾಯಿನೂ ಆಯಿತು. ಸೊ ನಿನ್ನೆ ಶಾಪಿಂಗ್ ಮುಗಿಸ್ಕೊಬಂದು ಅದ್ರ ನಾಳೆಗೆ ಈ ಬ್ಲಾಗ್ನ ಶೂಟ್ ಮಾಡ್ತಾ ಇರೋದು. ಬಿಕಾಸ್ ನಿನ್ನೆ ಅವನಿದ್ದ ಅಲ್ವ, ಅವ್ನ ಮುಂದೆನೇ ಗಿಫ್ಟ್ನ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಅವನ್ನ ಕಳಿಸ್ಬಿಟ್ಟು ಇವತ್ತು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗಿಫ್ಟ್ನ ಪರ್ಚೇಸ್ ಮಾಡೋಕ್ಕೆ. ಲಾಸ್ಟ್ ಬ್ಲಾಗಲ್ಲಿ ನಮ್ಮ ಅಪ್ಪನ ಮಾತಾಡ್ತಿರ್ಲಿಲ್ಲ, ನಾನು ಮರ್ತೇ ಹೋಯ್ತು. ನನಗೆ ಅವರು ಇದ್ದರು ಬಟ್ ಮಾತಾಡಿಸ್ಬೇಕಿತ್ತು, ನಾನು ಆ ಬಿಸಿಲಿ ಪರ್ಚೇಸ್ ಮಾಡೋ ಬಿಸಿಲೆಲ್ಲ ಮರ್ತೋಯ್ತು. ಸೊ ಇವಾಗ ನಮ್ಮ ಅಪ್ಪನೇ ಹೇಳ್ತಾರೆ, ನಾವು ಎಲ್ಲಿ ಹೋಗ್ತಿದ್ದೀವಪ್ಪ ಇವಾಗ? ಒಡವೆ ಅಂಗಡಿ. ಎಸ್, ಒಡವೆ ಅಂಗಡಿ ತಗೊಳಕ್ಕ, ಒಡವೆ ತಗೊಳಕ್ಕೆ ಒಡವೆ ಅಂಗಡಿಗೆ ಹೋಗ್ತಿದ್ವಿ. ಸೊ ಇವಾಗ ನಾವು ಗೋಲ್ಡ್ ಶಾಪ್ ಹೋಗಿದ್ವಿ, ಚಿನ್ನದ ಶಾಪ್ಗೆ ಗಿಫ್ಟ್ ತಗೊಳಕ್ಕೆ. ಅದೇನು ಗಿಫ್ಟ್ ತಗೋತೀವಿ ಅಂತ ನೀವೇ ನೋಡ್ಬೋದು. ಆ್ಯಂಡ್ ನಾಗರಾಜ್ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ, ಬರೀ ಅವ್ನ ವಾಯ್ಸ್ ಮಾತ್ರ ಕೇಳಿಸ್ತೈತೆ ಅಂತ. ಇಲ್ಲಿ ಆಟೋನ ಓಡಿಸ್ತಾ ಇರೋದೇ ಅವನು, ಆಟೋ ರಾಜ. ಅವರು ಏನೋ ಆಟೋ ಶಂಕರ್ ನಾಗ್ ಅವರು, ಇವರು ಆಟೋ ನಾಗ. ಸೊ ಹೋಗ್ತಾ ಇದ್ದೀವಿ. ಇದು ಅವನದೇ ಆಟೋ. ನಿಮ್ಗೆ ಎಷ್ಟೊಂದು ಚೆನ್ನಾಗಿ ಗೊತ್ತಿರಲಿಲ್ಲ ಅವನು ಆಟೋ ಓಡಿಸ್ತಾನೆ ಅಂತ. ಆ್ಯಕ್ಚುಲಾಗಿ ಅವರ ಮಾವಂದು ಇದು ಆಟೋ, ಅವನದಲ್ಲ. ಪಾರ್ಟ್ ಟೈಮಲ್ಲಿ ಅವನು ಕೂಡ ಓಡಿಸ್ತಾನೆ. ಯಾಕೆ ಮತ್ತೆ ಬೇರೆ ಎಲ್ಲ ಬುಕ್ ಮಾಡ್ಕೊಂಡು ಹೋಗೋದು ಅಂತ ಅವ್ರ ಆಟೋದಲ್ಲೇ ಬಂದಿದ್ದೀವಿ. ಮುಂದೊಂದು ದಿನ ಇದ್ರ ಡೀಟೇಲ್ಸು ಫುಲ್ ಕೊಡ್ತೀನಿ. ಹಾಂ, ಒಂದು ದಿನ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಅವನು ಒನ್ ಡೇ ವಿತ್ ಆಟೋ ಆ ಥರ ಏನಾದರೂ ಬ್ಲಾಗ್ ಮಾಡೋಣ ಅಂತ. ಆ ರೀತಿ ಬ್ಲಾಗ್ಗಳು ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಬನ್ನಿ ಹೋಗೋಣ. ಗೈಸಲ್ಲಿ ಚಿನ್ನದ ಅಂಗಡಿ ಮುಂದೆ ಜಾಗ ಇರಲಿಲ್ಲ ಪಾರ್ಕಿಂಗ್ ಮಾಡೋಕ್ಕೆ. ಇಲ್ಲಿ ಬಂದು ಇವರ ರಥನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಅಲ್ಲೇ ಹೇಳ್ಕೊಬಿಟ್ರು, ಮತ್ತೆ ಯಾರು ನಡೀತಾರೆ ಅಂತ ಅಂದ್ಬಿಟ್ಟು. ನಾಗರಾಜ್ನ ಅವಾಗಲಿಂದ ನೋಡಿರಲಿಲ್ಲ, ನೋಡ್ಕೊಬಿಡಿ. ಏನು ತರಿಸ್ತಿದ್ಯೋ? ಸೊ ಗೈಸ್ ಇಲ್ಲಿ ತೋರಿಸಿ. ಇವಾಗ ಇಷ್ಟು ನಮಗೆ ಸೆಲೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಇದು 16 ಗ್ರಾಮ್ ಇದೆಯಂತೆ. ಇದೊಂದು ಇಷ್ಟ ಆಗಿದೆ. ಜೊತೆಗೆ ಇದು 12 ಗ್ರಾಮ್ ಇದೆ. ಇದೊಂದು ಇಷ್ಟ ಆಗಿದೆ. ಬಟ್ ಇವಾಗ ಯಾವ್ದು ತಗೊಳ್ಳೋದು ಅಂತ ತುಂಬ ಕನ್ಫ್ಯೂಸಲ್ಲಿದ್ದೀವಿ. ನಾವಪ್ಪ 12 ಗ್ರಾಮ್ದೇ ಸಾಕು ಅಂತ, ನಾವಮ್ಮ ಇದಿರಲಿ ಅಂತ. ಸೊ ಇನ್ನೂ ಡಿಸಿಷನ್ ನಡೀತಿದೆ. ಆ್ಯಂಡ್ ನನಗಿದು ಮತ್ತು
ಇದು ಇಷ್ಟ ಆಗಿತ್ತು, ಬಟ್ ಇದು ಜಾಸ್ತಿ ಗ್ರಾಮ್ ಇದೆ. ಎಷ್ಟು ಗ್ರಾಮ್ ಆಯ್ತು ಇದು? 22 ಗ್ರಾಮ್. ಇದು 29, ಇದು 22, ಇದು 22, ಇದು 29. ಸೊ ಯಾವುದಪ್ಪ ಇದಾ? ಇದು ಅಂಕಲ್ ಆಂಟಿ ಚಾಯ್ಸ್ ಮಾಡಿದೆ ಹ್ಞೂ ಅಂತ ಅಂದ್ಬಿಟ್ರು. 16 ಗ್ರಾಮ್. ಸರ್ ಇವತ್ತು ಎಷ್ಟಿದೆ ಚಿನ್ನದ ರೇಟು? 74. 7400 ರೂಪಾಯಿ ಆಗೈತೆ ಚಿನ್ನದ ರೈಟು. ಇನ್ನು ಅದಕ್ಕೆ ಮೇಕಿಂಗು ಎಲ್ಲ ಸೇರಿ ಇನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ. ಸೊ ಫೈನಲಿ ಇದು ಸೆಲೆಕ್ಟ್ ಆಗಿದೆ. ಪರ್ಚೇಸಿಂಗ್ ಎಲ್ಲ ಮುಗೀತು, ಇವಾಗ ಕಟಿಂಗ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you soon.